ಅದರಲ್ಲಿಯೂ ಶುಕ್ಲ ಪಕ್ಷದ ದಶಮಿ ದಿವಸ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವ ಕಲಿಯುಗದಲ್ಲಿ ನಡೆದಂಥ ದಿವಸ. ಇವತ್ತು ಸಮೇತ ಶ್ರೀನಿವಾಸ ದೇವರ ಪೂಜೆ ನಡೆದಿದೆ. ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣದ ಮಹಿಮೆಯನ್ನು ಕೇಳ್ತಕ್ಕಂಥದ್ದು ಪದ್ಧತಿ. ವೇದವ್ಯಾಸ ದೇವರು ಭೂಮಿಯಲ್ಲಿ ಅವತಾರ ಮಾಡಿ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಭವಿಷ್ಯೋತ್ತರ ಪುರಾಣ ಅಂತ ಒಂದು. ಆ ಭವಿಷ್ಯೋತ್ತರ ಪುರಾಣದಲ್ಲಿ 12 ಅಧ್ಯಾಯಗಳಲ್ಲಿ ವೆಂಕಟೇಶ ಮಹಾತ್ಮ್ಯ ಅಂತ ಈ ಪ್ರಸಂಗವನ್ನು ಕಲಿಯುಗದವರಿಗೋಸ್ಕರವಾಗಿ ಹೇಳಿದ್ದಾರೆ. ಕಲಿಯುಗದಲ್ಲಿ ವೆಂಕಟೇಶ ಮಹಾತ್ಮ್ಯ ಶ್ರವಣ ಮಾಡಿದರೆ ಯಾರಿಗೇನು ಫಲ ಬೇಕೋ ಆ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಪರಮಾತ್ಮನಿಗೆ 3 ಯುಗದಲ್ಲಿ ಅವತಾರ: ಕೃತ, ತ್ರೇತ, ದ್ವಾಪರ. ಕಲಿಯುಗದಲ್ಲಿ ಅವತಾರ ಇಲ್ಲ. ಆದರೆ ದ್ವಾಪರ ಯುಗದ ಕೃಷ್ಣನೇ ಕಲಿಯುಗದಲ್ಲಿ ಶ್ರೀನಿವಾಸ ವೆಂಕಟೇಶ ಅನ್ನೋ ಹೆಸರಿನಿಂದ ಬಂದು ನೆಲೆಸಿದ್ದಾನೆ. ಕಲಿಯುಗದವರಿಗೆ ಫಲಪ್ರದನಾಗಿ ಫಲ ಕೊಡೋದಕ್ಕೋಸ್ಕರ. ಅಂಥ ಶ್ರೀನಿವಾಸ ದೇವರು ನೆಲೆಸಿದ ಸ್ಥಳ ವೆಂಕಟಾಚಲ. ಅದರ ಮಹಿಮೆಯನ್ನು ಶತಾನಂದರು ಅನ್ನುವ ಪುರೋಹಿತರು ಜನಕ ಮಹಾರಾಜನಿಗೆ ತಿಳಿಸ್ತಾ ಇದ್ದಾರೆ. ಜನಕ ಮಹಾರಾಜನಿಗೆ ಒಂದು ಸಲ ದುಸ್ವಪ್ನ ಬೀಳ್ತದೆ. ಅವನಿಗೆ ಬಹಳ ಪ್ರಿಯನಾದಂಥ ಎಲ್ಲ ವ್ಯವಹಾರ ನೋಡಿಕೊಂಡು ಹೋಗ್ತಕ್ಕಂಥ ತಮ್ಮ ಇರ್ತಾನೆ. ಆ ಜನಕರಾಜನ ತಮ್ಮ ಕುಶಧ್ವಜ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದ. ಅವನ 2 ಹೆಣ್ಣು ಮಕ್ಕಳು, ಜನಕರಾಜನ 2 ಹೆಣ್ಣು ಮಕ್ಕಳು. ಅವರಿಗಿನ್ನೂ ಮದುವೆ ಇಲ್ಲ, ಮಕ್ಕಳಿಲ್ಲ. ಇದೆಲ್ಲ ವಂಶ ಸಂತಾನ ಅಭಿವೃದ್ಧಿ ಆಗಬೇಕು. ಈ ಕಡೆಯಿಂದ ರಾವಣಾದಿಗಳು ಯುದ್ಧಕ್ಕೆ ಬೇರೆ ಬರ್ತಾ ಇದ್ದಾರೆ. ಇದೆಲ್ಲ ಕನಸಿನಲ್ಲಿ ಕಂಡ ಜನಕ ಮಹಾರಾಜ. ಎಚ್ಚರ ಆಯಿತು. ನೋಡ್ತಾನೆ, ಕುಶಧ್ವಜ ಬದುಕೇ ಇದ್ದ. ಅವನ ಹೆಂಡತಿಯು ಕೂಡ ಸಹಗಮನ ಮಾಡಿದ್ದಿಲ್ಲ, ಅವಳು ಬದುಕಿದ್ದಾಳೆ. ಆಗ ಗೊತ್ತಾಯ್ತು ಅವನಿಗಿದು ದುಸ್ವಪ್ನ ಇದು ಅಂತ. ಮತ್ತೆ ನಿದ್ದೆನೇ ಬರಲಿಲ್ಲ. ಬೆಳಗಾದ ಮೇಲೆ ಪುರೋಹಿತರಾದ ಶತಾನಂದರನ್ನ ಕರೆಸಿ ಅವರಿಗೆ ತನ್ನ ದುಸ್ವಪ್ನದ ವಾರ್ತೆಯನ್ನು ಹೇಳ್ತಾನೆ. ಇಂಥ ಕೆಟ್ಟ ಕನಸು ಬಿತ್ತು, ಅದು ಕನಸು ಕನಸಾಗಿಯೇ ಉಳಿಬೇಕು, ನನಸು ಆಗಬಾರ್ದು. ನಿಜ ಜೀವನದಲ್ಲಿ ಈ ತಮ್ಮನ ಮರಣ, ತಮ್ಮನ ಹೆಂಡತಿ ಸಹಗಮನ, ನನ್ನ ಮೇಲೆ ಎಲ್ಲ ಜವಾಬ್ದಾರಿ ಬೀಳೋದು, ಇದ್ಯಾವುದೂ ನಿಜ ಜೀವನದಲ್ಲಿ ಆಗಬಾರ್ದು. ಯಾಕೆ ಈ ಕೆಟ್ಟ ಕನಸು ಬಿತ್ತು? ಇದಕ್ಕೆ ಏನು ಮಾಡಬೇಕು ನಾನು ಅಂತ ಕೇಳಿದಾಗ ಶತಾನಂದರು ಕಲಿಯುಗದ ವೆಂಕಟಾಚಲ ಅಂತ ಒಂದು ಪರ್ವತ ಇದೆ ಕಲಿಯುಗದಲ್ಲಿ. ಅದು 4 ಯುಗಕ್ಕೆ ಸೇರಿದ ಪರ್ವತ. ಆ 4 ಯುಗದಲ್ಲಿ ಆ ಪರ್ವತ ಯಾವ್ಯಾವ ಹೆಸರು ಪಡೀತು, ಆ ಪರ್ವತದಲ್ಲಿ ಏನೇನಾಯಿತು, ಅದನ್ನೆಲ್ಲ ಶ್ರವಣ ಮಾಡಿದರೆ ಈ ದುಸ್ವಪ್ನದ ಫಲ ಬರೋದಿಲ್ಲ ಮತ್ತು ನಿನ್ನ ಅಭೀಷ್ಟಗಳೆಲ್ಲ ಪೂರ್ತಿ ಆಗ್ತದೆ. ಅವನಿಗೇನು ಅಭೀಷ್ಟ ಇತ್ತು ಅಂದರೆ ತಮ್ಮನ 2 ಹೆಣ್ಣು ಮಕ್ಕಳು, ತನ್ನ 2 ಹೆಣ್ಣು ಮಕ್ಕಳು, ಆ 4 ಹೆಣ್ಣು ಮಕ್ಕಳು ಕೂಡ ಒಂದೇ ಮನೆಗೆ ಸೇರಬೇಕು. ಇದು ಅವನಿಗೆ ಆಸೆ ಇತ್ತು. ಒಟ್ಟಿಗೆ ಇರಬೇಕು, ಒಟ್ಟಿಗೆ ಬೆಳೆದವರು ಒಂದೇ ಮನೆಗೆ ಹೋಗಿ ಸೇರಬೇಕು. ಇದೆಲ್ಲ ಆಸೆ ಈಡೇರ್ತದೆ ನೀನು ವೆಂಕಟಾಚಲ ಮಹಿಮೆ ಕೇಳು ಅಂತ ತಾವೇ ಹೇಳ್ತಾರೆ. ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಮ್ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲವು ಶ್ರೀ ವೆಂಕಟಾಚಲಂ. ಆ ವೆಂಕಟಾಚಲ ಅಂತೇನಿದೆ, ಕೃತಯುಗದವರು ಅದನ್ನು ವೃಷಭಾಚಲ ಅಂತ ಕರೀತಾ ಇದ್ರು. ತ್ರೇತಾಯುಗದಲ್ಲಿ ಅದೇ ಪರ್ವತ ಅಂಜನಾಚಲ ಆಯಿತು. ದ್ವಾಪರ ಯುಗದಲ್ಲಿ ಅದಕ್ಕೆ ಶೇಷಾಚಲ ಅನ್ನೋ ಹೆಸರು ಬಂತು. ಕಲಿಯುಗದಲ್ಲಿ ವೆಂಕಟಾಚಲ ಅಂತನೋ ಹೆಸರು ಬಂತು. ಈಗ ತಿರುಪತಿ ಬೆಟ್ಟ ಅಂತ ಕರೀತಾರೆ, ತಿರುಮಲೆ, ತಿರುಪತಿ ಬೆಟ್ಟ ಅಂತ ಕರೀತಾರೆ. ಈ 4 ಹೆಸರು ಯಾಕೆ ಬಂತು ಅಂದರೆ, ವೃಷಭ ಅಂತ ಒಬ್ಬ ಅಸುರ ಆ ವೆಂಕಟಾಚಲದಲ್ಲಿ ಇದ್ದಂತೆ ತಿರುಪತಿ ಬೆಟ್ಟದಲ್ಲಿದ್ದ ಕೃತಯುಗದಲ್ಲಿ. ಅವನು ತಪಸ್ಸು ಮಾಡ್ತಾ ಇದ್ದ. ಪರಮಾತ್ಮ ಪ್ರತ್ಯಕ್ಷನಾದಾಗೆ ವರ ಕೇಳಬೇಕಲ್ಲ, ಏನು ವರ ಕೇಳ್ತಾನ?
ಎಲ್ಲರೂ ನಿನ್ನನ್ನು ಸರ್ವೋತ್ತಮ ಸರ್ವೋತ್ತಮ ಅಂತ ಕೊಂಡಾಡ್ತಾ ಇದ್ದಾರೆ. ನನಗದು ಸಮಾಧಾನ ಇಲ್ಲ. ನಾನು ಸರ್ವೋತ್ತಮ, ಅದರಿಂದ ಸರ್ವೋತ್ತಮ ಅಂತ ಅನಿಸ್ಕೊಂಡಿರೋ ನೀನು ನನ್ನ ಹತ್ರ ಯುದ್ಧಕ್ಕೆ ಬಾ, ನಿನ್ನನ್ನು ಸೋಲಿಸಿಬಿಡ್ತೀನಿ, ಸುಲಭವಾಗಿ ನಾನು ಸರ್ವೋತ್ತಮ ಆಗ್ತೇನೆ. ಈಗ ಎಲ್ಲರನ್ನೂ ಸೋಲಿಸಿ ನೀ ಸರ್ವೋತ್ತಮ ಆಗಿದ್ದೀನಿ, ನಿನ್ನನ್ನು ಸೋಲಿಸಿಬಿಟ್ರೆ ನಾನು ಸರ್ವೋತ್ತಮ ಆಗ್ತೇನೆ. ಇದು ಅವನ ಆಸೆ. ಆಗ ಪರಮಾತ್ಮ ವೃಷಭಾಸುರನ ಜೊತೆಗೆ ಯುದ್ಧಕ್ಕೆ ನಿಂತ. ಘೋರವಾದ ಯುದ್ಧ ನಡೀತು. ಅನೇಕ ವೃಷಭಾಸುರನೇ ಸಾಯ್ಲಿಕ್ಕಾದ. ಸೋತ, ಕೆಳಗಡೆ ಬಿದ್ದ, ಸಾಯ್ಲಿಕ್ಕೂ ಆದ. ಆಗ ಅವನಿಗೆ ಆ ಆಸುರಿ ಸ್ವಭಾವ ಹೋಗಿ ಒಳ್ಳೆಯ ಸ್ವಭಾವ, ಸಾತ್ವಿಕತೆ ಬಂದು ಆ ಭಗವಂತನನ್ನು ಕೊಂಡಾಡ್ತಾನೆ. ನೀನು ಸರ್ವೋತ್ತಮ ಅನ್ನೋದು ನನಗೆ ಮನವರಿಕೆ ಆಯಿತು. ಅದರ ಮೇಲೆ ನಾನು ಅನುಮಾನ ಪಡ್ತಾ ಇದ್ದೆ, ಈಗ ಮನವರಿಕೆ ಆಯಿತು. ನನ್ನನ್ನು ಸೋಲಿಸಿದೆ ನೀನು, ನನಗೆ ಸಮಾನರಿಲ್ಲ ಅಂತ ನಾನು ಭಾವಿಸಿದ್ದೆ. ನೀನೇ ಸರ್ವೋತ್ತಮ, ಈಗ ನನ್ನನ್ನು ಕೊಲ್ಲು, ನಾನು ದುರ್ಬಲ ಆಗಿದ್ದೀನಿ. ನಿನ್ನ ಚಕ್ರದಿಂದ ನನಗೆ ಮರಣ ಆಯಿತು ಅಂದರೆ ಮೋಕ್ಷ ಆಗ್ತದೆ. ನೀನೇ ನನ್ನನ್ನು ವಧೆ ಮಾಡು, ಯಾರ್ಯಾರ ಕೈಲೋ ಸಾಯೋದಕ್ಕಿಂತ ನಿನ್ನ ಕೈಲಿ ಸಾಯ್ತೀನಿ. ಆದರೆ ಒಂದು, ನಾನು ಸತ್ತ ಮೇಲೆ ಈ ಪರ್ವತಕ್ಕೆ ನನ್ನ ಹೆಸರಿಡು ಅಂತ. ಆಗಲಿ ಇಂಥ ಪರಮಾತ್ಮ ಅವನನ್ನು ವಧೆ ಮಾಡಿ ಅವನಿಗೆ ಸದ್ಗತಿ ಕೊಟ್ಟು ವೃಷಭಾಚಲ ಅಂತ ನಾಮಕರಣ ಮಾಡಿ. ಸೋತವನು, ಸತ್ತವನು, ಅವನ ಹೆಸರು ಯಾಕಿಟ್ಟ ಅಂತ ಅನ್ನಿಸ್ತದೆ. ಸೋತರೂ ಪರವಾಗಿಲ್ಲ, ಸತ್ತರೂ ಕೂಡ ಅವನು ಕೆಟ್ಟವನಾಗಿದ್ದರೂ ಕೂಡ ಸಾಯುವಾಗಂತೂ ಹರಿಸರ್ವೋತ್ತಮ ಅಂತ ಹೇಳಿ ಸತ್ತ. ಕೆಲವರು ಸತ್ರು ಹೇಳೋದಿಲ್ಲ ಅಂತಿರ್ತಾರೆ, ಅಂಥವ್ರು ದೇವರೇ ಗತಿ. ಸತ್ರು ನಾನು ಹರಿಸರ್ವೋತ್ತಮ ಅಂತ ಹೇಳೋದಿಲ್ಲ ಅಂತ, ಅಂಥ ಛಲ ಅವನಿಗಿಲ್ಲ. ಸಾಯುವಾಗ ಬಾಯಿ ತುಂಬ ಪರಮಾತ್ಮನ ಕೊಂಡಾಡಿ ನೀನೇ ಸರ್ವೋತ್ತಮ ಅಂತ ಹೇಳಿ ಒಳ್ಳೆಯವನು ಅಂತಲೇ ಅರ್ಥ. ಮನುಷ್ಯ ಕೆಟ್ಟ ಮಾರ್ಗದಲ್ಲಿ ಇರ್ತಾನೆ, ಅದೇ ಮುಂದುವರಿಸಿದರೆ ಅವನು ಕೆಟ್ಟವನು. ಬದಲಾಯಿಸಿ ಸನ್ಮಾರ್ಗಕ್ಕೆ ಬಂದ ಅಂದರೆ ಒಳ್ಳೆಯವನು. ಅವನು ಮರಣಕಾಲದಲ್ಲಿ ಆದರೂ ಸನ್ಮಾರ್ಗಕ್ಕೆ ಬಂದ, ಹರಿಸರ್ವೋತ್ತಮ ಅಂತ ಹೇಳಿದ. ಇದೇ ಪರ್ವತಕ್ಕೆ ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು. ತ್ರೇತಾಯುಗದಲ್ಲಿ ಅಂಜನಾದೇವಿ ಅಂತ ಕೇಸರಿ ಹೆಂಡತಿ ಅಂಜನಾದೇವಿ ಅಂತಿದ್ಲು. ಅವಳಿಗೆ ಸಂತಾನ ಆಗಬೇಕಾಗಿತ್ತು, ಮಕ್ಕಳಾಗಬೇಕಾಗಿತ್ತು. ಮತಂಗ ಋಷಿಗಳನ್ನು ಕೇಳಿದ್ದು, ಸಂತಾನ ಆಗಬೇಕು, ಪುತ್ರ ಸಂತಾನ ಏನು ಮಾಡಲಿ? ಮತಂಗ ಋಷಿಗಳು ಹೇಳಿದರು, ತಿರುಪತಿ ಬೆಟ್ಟ ಅಂತೇನಿದೆ, ಆವಾಗ ವೃಷಭಾಚಲ ಅಂತ ಹೆಸರು ಬಂದಿತ್ತು. ವೃಷಭಾಚಲದಲ್ಲಿ ಆಕಾಶಗಂಗಾ ಅಂತ ಒಂದು ತೀರ್ಥ ಇದೆ. ಆಕಾಶಗಂಗಾ ತೀರ್ಥದಲ್ಲಿ 12 ವರ್ಷ ಸ್ನಾನ ಮಾಡಿ ನಿತ್ಯ ತಪಸ್ಸು ಮಾಡು, ಒಳ್ಳೆ ಮಗ ಹುಡ್ತಾನೆ. ದೇವತೆಗಳನ್ನು ಮೀರಿಸಿದಂತಹ ಪರಮಾತ್ಮ ಆದಮೇಲೆ ಮುಂದಿನ ಸ್ಥಾನ ಅವನದ್ದೇ, 2ನೇ ಸ್ಥಾನ. ಅಂಥ ಒಬ್ಬ ಮಗ ಹುಡ್ತಾನೆ. ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ 12 ವರ್ಷ ತಪಸ್ಸು ಮಾಡು. ಅಂಜನಾದೇವಿ ಮಾಡಿದ್ದು. ಭಗವಂತ ಆದಮೇಲೆ ಲಕ್ಷ್ಮೀನಾರಾಯಣರಂತೂ ಬಿಡಿ, ಜಗಂತ ತಂದೆ ತಾಯಿಗಳವರು. ಅದಾದಮೇಲಿನ ಸ್ಥಾನ ಅಂದರೆ ವಾಯುದೇವರ ಸ್ಥಾನ, ಮುಖ್ಯ ಪ್ರಾಣ. ಹನುಮಂತನಾಗಿ ಪ್ರಾಣದೇವರೇ ಅಲ್ಲಿ ಅವತಾರ ಮಾಡಿದ. ಅಂಜನಾದೇವಿಯ ಮಗನಾಗಿ ಆಂಜನೇಯನಾಗಿ ಅವತಾರ ಮಾಡಿದ. ಹೀಗೆ ಆಂಜನೇಯನನ್ನು ಆ ಪರ್ವತ ಜಗತ್ತಿಗೆ ಕೊಟ್ಟದ್ದು ಅದು. ಅದಕ್ಕೆ ಅದು ತಾಯಿ ಅಲ್ಲಿ ಹಡೆದು, ಅಂಥ ಮಗನನ್ನು ಹಡೆದದ್ದಕ್ಕೆ ಅಂಜನಾದೇವಿಗೆ ಒಂದು ಹೆಸರಿರಲಿ ಅಂತ ಅಂಜನಾಚಲ ಅಂತ ಪರಮಾತ್ಮ ನಾಮಕರಣ ಮಾಡಿದ. ಹೀಗೆ ಅಂಜನಾದೇವಿಯ ತಪೋಬಲದಿಂದ ಆಂಜನೇಯ ಹುಟ್ಟಿದ ಪರ್ವತ ಅದು. ಅದರಿಂದ ಸಂತಾನಾರ್ಥಿಗಳು ತಿರುಪತಿ ಬೆಟ್ಟಕ್ಕೆ ಹೋಗಿ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ 12 ವರ್ಷ ಏನು ತಪಸ್ಸು ಮಾಡಬೇಕಾಗಿಲ್ಲ. ಅದು ತ್ರೇತಾಯುಗ ಆದ್ದರಿಂದ ಜಾಸ್ತಿ ಆಯುಷ್ಯ ಇತ್ತು. 12 ವರ್ಷ ಮಾಡಿದರು, 12 ನಿಮಿಷ ಮಾಡಿದರು ಸಾಕು. ಕಲಿಯುಗ ಆಗ ಯುಗದಲ್ಲಿ, ಹಿಂದಿನ ಯುಗದಲ್ಲೆಲ್ಲ ಆಯುಷ್ಯ ಜಾಸ್ತಿ ಇರ್ತಿತ್ತು, ಈಗ ಕಡಿಮೆ. ಆದ್ದರಿಂದ 12 ನಿಮಿಷ ಕೂತ್ಕೊಂಡು ಈ ಕಥಾನುಸಂಧಾನ ಮಾಡಿಕೊಂಡು ಪರಮಾತ್ಮನ ಧ್ಯಾನ ಮಾಡಿದರೆ ಹನುಮಂತನಂತೆ ಗುಣಶಾಲಿಯಾದಂಥ ಮಗ ಹುಡ್ತಾನೆ. ಎಂಥ ಗುಣವಂತ ಹನುಮಂತ! ಯೇ ಗುಣಾನಾಮ ಜಗತ್ಪ್ರಸಿದ್ಧಾ, ಜಗತ್ಪ್ರಸಿದ್ಧವಾದ ಗುಣಗಳು ಅಂತ ಏನೇನಿದೆ ಎಲ್ಲ ಹನುಮಂತನಲ್ಲಿತ್ತು. ಅಂಥ ಮಗ ಹುಟ್ಟಿದ. ಅದಕ್ಕೆ ಆ ಮಗನನ್ನು ಹಡೆದದ್ದಕ್ಕೆ ಅಂಜನಾಚಲ ಅಂತ ಹೆಸರಿಟ್ಟು. 3ನೇ ಯುಗ ದ್ವಾಪರ ಯುಗ. ಶೇಷದೇವರು
ಒಮ್ಮೆ ವಾಯುದೇವರ ಜೊತೆಗೆ ಯಾರು ದೊಡ್ಡವರು ಅನ್ನೋ ವಿವಾದದಲ್ಲಿಳಿದು, ಶೇಷ ದೊಡ್ಡವನೋ ವಾಯು ದೊಡ್ಡವನೋ ಅಂತ ವಿವಾದ ಶುರುವಾಯಿತು. ಆಗ ಆ ಪರ್ವತ ಮೊದಲು ಅಲ್ಲಿತ್ತು, ಉತ್ತರ ದಿಕ್ಕಿನಲ್ಲಿತ್ತು. ಪರಮಾತ್ಮ ಹೇಳಿದ, ಶೇಷ ನೀನು ಹೋಗಿ ಉತ್ತರ ದಿಕ್ಕಿನಲ್ಲಿರುವ ಆ ಪರ್ವತವನ್ನು ಕಟ್ಟಿ ಸುತ್ತ ಹಾಕಿ ವಿಷದ ಗಾಳಿ ಬಿಡ್ತಾ ಹಿಡ್ಕೋ. ವಾಯುದೇವರು ಅದನ್ನು ದಕ್ಷಿಣಕ್ಕೆ ತಳ್ಳಬೇಕು, ದಬ್ಬಬೇಕು. ದಬ್ಬಿದ್ರು ಅಂತಾದರೆ ಅವ್ರಿಗೆ ಬಲ ಜಾಸ್ತಿ, ಅವರು ದೊಡ್ಡವರು. ಅವ್ರ ಕೈಲಿ ದಬ್ಬಲಿಕ್ಕೆ ಆಗದಿದ್ದ ಹಾಗೆ ನೀ ಗಟ್ಟಿ ಹಿಡ್ಕೊಂಡ್ರೆ ನೀ ದೊಡ್ಡವನು ಅಂತ ಪರಮಾತ್ಮ ಪರೀಕ್ಷೆ ಕೊಟ್ಟ. ಶೇಷದೇವರು ಹೋಗಿ ಆ ಪರ್ವತ ಗಟ್ಟಿ ಹಿಡ್ಕೊಂಡ್ರು. ವಾಯುದೇವರು ಕಿರಿಬೆರಳಲ್ಲಿ ಅದನ್ನು ದಬ್ಬಿದರೆ ಅದೇ ಸುವರ್ಣಮುಖರಿ ನದಿಯಲ್ಲಿ ಇವತ್ತಿನ ತಿರುಪತಿ ಬೆಟ್ಟ ಅಲ್ಲಿದ್ದದ್ದು ಹಿಂದಿನ ದ್ವಾಪರ ಯುಗದಲ್ಲಿ ಬಂದು ಸೇರಿಕೊಂಡು ಇಷ್ಟು ದೂರ ತಳ್ಳಿಬಿಟ್ರು. ಹಾಗೆ ಶೇಷದೇವರಿಗೆ ಮದ ಹೋಯಿತು. ವಾಯುದೇವರಿಗೆ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನೇ ಜೀವೋತ್ತಮ ಅಂತ ವಾಯುದೇವರನ್ನು ಶೇಷದೇವರು ಕೊಂಡಾಡಿದರು. ನೀ ಜೀವೋತ್ತಮ, ಯಾಕೆಂದರೆ ನನಗಿಂತ ನಿನಗೇ ಬಲ ಜಾಸ್ತಿ ಅಂತ ಹೇಳಿ ಕೊಂಡಾಡ್ತಾರೆ. ಆಗ ಶೇಷಾಚಲ ಅಂತ ವಾಯುದೇವರು ನಾಮಕರಣ ಮಾಡಿದರು. ಇಲ್ಲಿ ಶೇಷದೇವರು ಸೋತರು ಬಲಾಬಲ ಪರೀಕ್ಷೆಯಲ್ಲಿ. ಸೋತವ್ರ ಹೆಸರೇ ಇಟ್ಟರು. ಅಲ್ಲಿ ವೃಷಭಾಸುರ ಸೋತ, ಅವನ ಹೆಸರೇ ಇಟ್ಟರು. ಸೋತವರಿಗೂ ಒಂದು ಹೆಸರು ಬರ್ತದ ಅಂತ ಸಂದೇಹ ಬರ್ಬೋದು. ಸೋತರು ಅಂತ ಇಟ್ಟದ್ದಲ್ಲ, ವೃಷಭಾಸುರ ಹರಿಸರ್ವೋತ್ತಮ ಅಂತ ಒಪ್ಪಿದ್ದರಿಂದ ಅವನ ಹೆಸರು ಬಂತು. ಶೇಷದೇವರು ವಾಯುಜೀವೋತ್ತಮ ಅಂತ ಹೇಳಿದ್ರಿಂದ ಶೇಷಾಚಲ ಅಂತ ಹೆಸರು ಬಂತು. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು. ವೇಮ್ ಅಂದರೆ ಪಾಪ, ಕಟ ಅಂದರೆ ಸುಟ್ಟು ಹಾಕೋದು, ಅಚಲ ಅಂದರೆ ಪರ್ವತ. ಒಬ್ಬ ಬ್ರಾಹ್ಮಣ, ಭ್ರಷ್ಟನಾದ ಬ್ರಾಹ್ಮಣ ಆ ಪರ್ವತವನ್ನು ಕಲಿಯುಗದಲ್ಲಿ ಏರ್ತಾ ಬಂದಾಗ ಅವನ ಒಳಗಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಭಸ್ಮ ಆಗಿ ಹೊರಗೆ ಬಿತ್ತಂತೆ, ವಾಂತಿ ರೂಪದಿಂದ ಹೊರಗೆ ಬಿತ್ತು. ಬ್ರಹ್ಮದೇವರು ಬಂದು ನಾಮಕರಣ ಮಾಡಿದರು, ಇದು ವೆಂಕಟಾಚಲ ಅಂತ. ಯಾಕೆಂದ್ರೆ ಆ ಬ್ರಾಹ್ಮಣ ಎಷ್ಟು ಭ್ರಷ್ಟನಾಗಿದ್ದ. ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಬಿಟ್ಟಿದ್ದ, ತಂದೆ ತಾಯಿಗಳನ್ನು ಬಿಟ್ಟಿದ್ದ, ಶ್ರಾದ್ದಾದಿಗಳನ್ನು ಬಿಟ್ಟಿದ್ದ, ಎಲ್ಲ ರೀತಿ ಬಿಟ್ಟಿದ್ದ. ಅಂಥ ಆ ಮನುಷ್ಯ ಪರ್ವತ ಏರ್ತಾ ಬಂದಾಗ ಆ ಪಾಪ ಎಲ್ಲ ಹೊರಗೆ ಬಿದ್ದು ಪುಣ್ಯವಂತನಾದ. ಬ್ರಹ್ಮದೇವರು ಹೇಳ್ತಾರೆ, ಮುಂದೆ ನೀನೇ ಆಕಾಶರಾಜನಾಗಿ ಹುಟ್ಟು. ಯಾಕೆ ಆ ಪರ್ವತಾರೋಹಣ ಮಾಡಿ ನಿನ್ನ ಪಾಪ ಕಳ್ಕೊಂಡು ಪುಣ್ಯವಂತನಾಗಿದ್ದಿ. ಆಕಾಶರಾಜನಾಗಿ ಹುಟ್ಟು. ಜಗನ್ಮಾತೆ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ನಿನ್ನ ಮಗಳಾಗಿ ದೊರೀತಾಳೆ. ಇದೇ ಪರ್ವತಕ್ಕೆ ಪರಮಾತ್ಮ ಶ್ರೀನಿವಾಸ ಅನ್ನೋ ಹೆಸರಿನಿಂದ ಬಂದು ನೆಲೆಸ್ತಾನೆ. ಆಗ ನೀನು ನಿನ್ನ ಮಗಳಾದ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡಿ ಧನ್ಯನಾಗು. ಜಗನ್ಮಾತೆ ನಿನ್ನ ಮಗಳಾಗ್ತಾಳೆ. ಜಗತ್ಪಿತನಾಗಿರ್ತಕ್ಕಂಥ ಪರಮಾತ್ಮ ನಿನ್ನ ಅಳಿಯನಾಗ್ತಾನೆ. ಅಷ್ಟು ಪುಣ್ಯ ನಿನಗೆ ಈ ಬೆಟ್ಟದ ಆರೋಹಣದಿಂದ ಬಂದಿದೆ, ಈ ಬೆಟ್ಟ ಏರಿದ್ರಿಂದ ಬಂದಿದೆ, ಪಾಪ ಪರಿಹಾರ ಆಗಿದೆ ಅಂತ ಹೇಳಿ ಬ್ರಹ್ಮದೇವರು ವೆಂಕಟಾಚಲ ಅಂತ ನಾಮಕರಣ ಮಾಡಿದರು. ಹೀಗೆ 4 ಯುಗದ ಪರ್ವತ. ಅಲ್ಲಿ ಪರಮಾತ್ಮ ಬಂದು ನೆಲೆಸಿದ. ಆ ಬ್ರಾಹ್ಮಣನೇ, ಪಾಪ ಕಳ್ಕೊಂಡ ಬ್ರಾಹ್ಮಣನೇ ಆಕಾಶರಾಜನಾಗಿ ಹುಟ್ಟಿದ. ಪದ್ಮಾವತಿ ಮಗಳಾದ್ಲು, ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿ ಧನ್ಯನಾದ. ಇದರ ಒಳ ಅರ್ಥ ಏನು ಅಂದರೆ, ನಮ್ಮ ಮನಸ್ಸು ಕೂಡ ವೃಷಭಾಚಲ ಆಗಬೇಕು. ವೃಷಭ ಅಂದರೆ ಒಬ್ಬ ಅಸುರ. ಇನ್ನೊಂದು ಅರ್ಥದಲ್ಲಿ ವೃಷಭ ಅಂದರೆ ಧರ್ಮ. ಧರ್ಮದಲ್ಲಿ ಮನಸ್ಸು ಅಚಲವಾಗಿರಬೇಕು, ಆಗ ಮನಸ್ಸೇ ವೃಷಭಾಚಲ ಆಗುತ್ತೆ. ಅಂಜನಾಚಲ ಅಂದರೆ, ಅಂಜನ ಅಂದರೆ ಭಕ್ತಿ. ಭಕ್ತಿಯಲ್ಲಿಯೂ ಮನಸ್ಸು ನಿಶ್ಚಲವಾಗಿರಬೇಕು. ಇನ್ನು ಶೇಷಾಚಲ, ಶೇಷದೇವರು ಅಂತಂದರೆ ಪುರಾಣಗಳು, ಪುರಾಣದ ಸತ್ಸಿದ್ಧಾಂತ, ಪರಮಾತ್ಮನ ತತ್ವ, ಅದರಲ್ಲಿ ಮನಸ್ಸು ನಿಶ್ಚಲವಾಗಿರಬೇಕು. ಆಗ ಮನಸ್ಸೇ ಶೇಷಾಚಲ ಆಯಿತು. ವೆಂಕಟಾಚಲ ಅಂದರೆ ಪಾಪ ಬಿಡೋದರಲ್ಲಿ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಇನ್ನು ಮೇಲೆ ನಾನು ಪಾಪ ಮಾಡೋದಿಲ್ಲ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡ್ರೆ ಆಗ ಮನಸ್ಸೇ ವೆಂಕಟಾಚಲ ಆಗ್ತದೆ. ಪಾಪವನ್ನು ಇನ್ನು ಮಾಡೋದಿಲ್ಲ ನಾನು, ಪಾಪಕೃತ್ಯಗಳನ್ನು ಅಂತ ಗಟ್ಟಿ ಮನಸ್ಸು ಮಾಡಿದರೆ ವೆಂಕಟಾಚಲ. ಆಗ ಪರಮಾತ್ಮ ಬಂದು ಮನಸ್ಸಿನಲ್ಲೇ ನೆಲೆಸ್ತಾನೆ, ಈ ದೇಹದಲ್ಲೇ ನೆಲೆಸ್ತಾನೆ. ಭಗವಂತ ಬಂದ ಮೇಲೆ ಇನ್ನು ಮುಂದಿನ ಕೆಲಸ ಏನು? ಆಕಾಶರಾಜ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿದ. ಇವತ್ತು ಆಕಾಶರಾಜ ಅಂದರೆ ಎಲ್ಲರೂ ಆಕಾಶರಾಜ ಆಗಿದ್ದಾರೆ. ಫ್ಲೈಟಲ್ಲಿ ಓಡಾಡೋರೇ ಜಾಸ್ತಿ, ಅವರೆಲ್ಲ ಆಕಾಶರಾಜರೇ.
ಫ್ಲೈಟ್ನಲ್ಲಿ ಓಡಾಡೋರೆಲ್ಲ ಆಕಾಶರಾಜರು. ಎಲ್ಲರ ಮನೆಯಲ್ಲೂ ಪದ್ಮಾವತಿ ಹುಟ್ಟಿದ್ದಾಳೆ, ಅಷ್ಟಂತೂ ನಿಜ. ಪದ್ಮಾವತಿ ಇದೆ ಅಂದರೆ ಲಕ್ಷ್ಮೀ ದೇವಿ, ಸಂಪತ್ತಿದೆ. ಆ ಸಂಪತ್ತನ್ನು ಏನೇನೋ ತಿನ್ನಲಿಕ್ಕೆ, ಏನೇನೋ ಕುಡಿಲಿಕ್ಕೆ, ದುರ್ವ್ಯವಹಾರಗಳಿಗೂ ಅದನ್ನು ವಿನಿಯೋಗ ಮಾಡದೇನೆ ದೇವತಾ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಅದೇ ಲಕ್ಷ್ಮಿ ಮತ್ತು ನಾರಾಯಣರ ಕಲ್ಯಾಣ ಮಹೋತ್ಸವ, ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ಮಹೋತ್ಸವ. ಒಂದು 10 ರೂಪಾಯಿಯನ್ನು ಹುಂಡಿಗೆ ಹಾಕಿದರೆ ದೇವರಿಗೆ ಅಂತ ತೆಗೆದಿಟ್ಟರೆ ಅದೇ ಕಲ್ಯಾಣೋತ್ಸವ. ಯಾಕೆಂದ್ರೆ ಅದು ಲಕ್ಷ್ಮೀ ದೇವಿ, ನಾರಾಯಣನಿಗೆ ಸೇರಿಸಬೇಕು ಲಕ್ಷ್ಮಿಯನ್ನು. ಆ ಪದ್ಮಾವತಿ ಯಾರು ಅಂದರೆ ಹಿಂದಿನ ರುಕ್ಮಿಣಿ ದೇವಿ, ಅವಳು ರುಕ್ಮಿಣಿ ದೇವಿ. ರುಕ್ಮಿಣಿಯ ತಂದೆ ಭೀಷ್ಮಕ ರಾಜನೇ ಆಕಾಶರಾಜನಾಗಿ ಹುಟ್ಟಿದ. ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೊರಟಿದ್ರು. ಹಾಗೆ ಸಂಪತ್ತನ್ನು ಎಲ್ಲೆಲ್ಲೋ ವಿನಿಯೋಗ ಮಾಡಿದರೆ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟ ಹಾಗೆ. ಅದಕ್ಕೆ ಕೃಷ್ಣ ಏನು ಮಾಡಿದ? ರುಕ್ಮಿಣಿ ಹರಣ ಮಾಡಿಬಿಟ್ಟ, ಅಪಹರಿಸ್ಕೊಂಡು ಹೋದ. ಸಂಪತ್ತನ್ನು ಎಲ್ಲೆಲ್ಲೋ ದುರ್ವಿನಿಯೋಗ ಮಾಡಲಿಕ್ಕೆ ಹೋದರೆ ಏನೋ ಆಗಿ ಆ ಸಂಪತ್ತು ಅಪಹರಣ. ಅದನ್ನು ಸದ್ವಿನಿಯೋಗ ಮಾಡಬೇಕು, ಭಗವಂತನ ಪ್ರೀತಿಗಾಗಿ ವಿನಿಯೋಗ ಮಾಡಬೇಕು. ಅದೇ ಭೀಷ್ಮಕ ರಾಜ ಇನ್ನೊಂದು ಚಾನ್ಸ್ ಪಡೆದು ಅವಕಾಶ ಪಡೆದು ಆಕಾಶರಾಜನಾದ. ರುಕ್ಮಿಣಿಯೇ ಪದ್ಮಾವತಿ ಆದಳು. ಆಗ ಪದ್ಮಾವತಿಯನ್ನು ಆ ಕೃಷ್ಣನೇ ಶ್ರೀನಿವಾಸನಾದ. ಆ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಟ್ಟು ಧನ್ಯನಾದ. ಇವತ್ತು ಈ ಮನೆಯಲ್ಲಿ ವಿಶೇಷವಾಗಿ ದೇವರಿಗೆ ಪೂಜೆ ನಡೆದಿದೆ. ಪೂಜಾ ಸಾಮಗ್ರಿಯ ದಾನ, ಬ್ರಾಹ್ಮಣ ಸಂತರ್ಪಣೆ ಇವುಗಳೆಲ್ಲ ನಡೆಸ್ತಾ ಇದ್ದೀರಿ. ಇದೇ ಭಗವತ್ ಪ್ರೀತಿ ಕಾರ್ಯ. ಇದಕ್ಕಿಂತ ಪ್ರತ್ಯೇಕ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ಮಹೋತ್ಸವ ಅಂತಿಲ್ಲ. ಪ್ರತಿಮೆ ಇಟ್ಟು ಹಾರ ಹಾಕಿದ ಕೂಡಲೇ ಅದಾಗಲಿಲ್ಲ. ಸಂಪತ್ತನ್ನು ದೇವರ ಕಾರ್ಯಕ್ಕೆ, ದೇವರ ಪ್ರೀತಿಗೆ ವಿನಿಯೋಗಿಸಿದ್ರೇ ಆಗ ಲಕ್ಷ್ಮಿಯನ್ನು ನಾರಾಯಣನಿಗೆ ಸೇರಿಸಿದ ಹಾಗೆ, ಪದ್ಮಾವತಿಯನ್ನು ಶ್ರೀನಿವಾಸ ದೇವರಿಗೆ ಸೇರಿಸಿದ ಹಾಗೆ. ಅಂತಹ ಕಾರ್ಯಕ್ರಮ ಇವತ್ತು ನಡೆದಿದೆ. ಮದುವೆಯಾದ ದಿವಸವೂ ಹೌದು, ಪದ್ಮಾವತಿ ಶ್ರೀನಿವಾಸರ ಮದುವೆಯಾದ ದಿವಸ ಇಂತಹ ಕಲ್ಯಾಣ. ಆ ಪದ್ಮಾವತಿ ಸಮೇತನಾದ ಶ್ರೀನಿವಾಸ ನಮಗೆಲ್ಲರಿಗೂ ರಾಜೀವ್ ಅಲ್ವಾ, ರಾಜೀವ್ ಅವರಿಗೂ, ದಂಪತಿಗಳಿಗೂ ಮತ್ತು ಅವರ ಕುಟುಂಬದವರಿಗೆ, ಆಪ್ತೇಷ್ಟರಿಗೆ ಎಲ್ಲರಿಗೂ ಕೂಡ ಪದ್ಮಾವತಿ ಸಮೇತ ಶ್ರೀನಿವಾಸ ವಿಶೇಷವಾದ ಶ್ರೇಯ ಪರಂಪರೆ ಉಂಟು ಮಾಡಲಿ, ಸಕಲ ಅನಿಷ್ಟಗಳನ್ನು ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣ ಆತ್ಮ.